ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಮೀಡಿಯಾ ಮಿತ್ರರಿಗೆ ಆಲ್ಮೋಸ್ಟ್ ಒಂದು 10 ವರ್ಷ ಆದ್ಮೇಲೆ ಕನ್ನಡ ಮೀಡಿಯಾ ಮುಂದೆ ಮಾತಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. 10 ವರ್ಷ ಆದ್ರೂ ಜಸ್ಟ್ 10 ದಿನ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಆಲ್ ಫೆಮಿಲಿಯರ್ ಫೇಸಸ್, ಆಲ್ ವೆಲ್ಕಮಿಂಗ್ ಫೇಸಸ್. ಥ್ಯಾಂಕ್ ಯು ಸೋ ಮಚ್. ಕೋಇನ್ಸಿಡೆಂಟ್ಲಿ ನನ್ನ ಕನ್ನಡದಲ್ಲಿ ಮೊದಲನೇ ಸಿನಿಮಾ ಪಾತ್ರ ಕೂಡ ಪಾರ್ವತಿ, ಪಟಾಕ ಪಾರ್ವತಿ. ಕನ್ನಡ ಆಡಿಯನ್ಸ್ ನನಗೆ ತುಂಬಾ ಪ್ರೀತಿ ಕೊಟ್ಟಿದ್ರು ಆ ಪಾತ್ರಕ್ಕೆ. ಈಗ ನಾಗಬಂಧಮಲ್ಲಿ ಕೂಡ ಪಾರ್ವತಿಯಾಗಿ ಮತ್ತೆ ನಿಮ್ ಮುಂದೆ ಬರ್ತಾ ಇದ್ದೀನಿ. ಐ ಆಮ್ ಫೀಲಿಂಗ್ ಫುಲ್ ಸರ್ಕಲ್ ಅಂತ ಅಂತಾರಲ್ವಾ ಲೈಫಲ್ಲಿ. ಸೊ ಮತ್ತೆ ಮೀಡಿಯಾ ಮುಂದೆ ಬಂದು ಮಾತಾಡ್ಬೇಕಾದ್ರೆ ಪಾರ್ವತಿಯಾಗೆ ಬರ್ತಾ ಇದ್ದೀನಿ. ಬಟ್ ದಿಸ್ ಕ್ಯಾರೆಕ್ಟರ್ ಇಸ್ ಗೋಯಿಂಗ್ ಟು ಬಿ ಕಂಪ್ಲೀಟ್ಲಿ ಆಪೋಸಿಟ್. ನೀವೇನ್ ಪಟಾಕ ಪಾರ್ವತಿ ವಜ್ರಕಾಯದಲ್ಲಿ ನೋಡಿದ್ರು, ನಾಗಬಂಧಮಲ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಕಂಪ್ಲೀಟ್ಲಿ ಆಪೋಸಿಟ್. ಮೋರ್ ಗ್ರೇಸ್ಫುಲ್, ಮೋರ್ ಡಿವೈನ್ ಅಂಡ್ ಮೋರ್ ಲೇಯರ್ಡ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಅಭಿಷೇಕ್ ಸರ್ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಅಭಿಷೇಕ್ ಸರ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿ ಅದಾದ್ಮೇಲೆ ಪ್ರೊಡ್ಯೂಸರ್ ಆಗಿ ಇವಾಗ ಡೈರೆಕ್ಷನ್ ಇಳಿದಿದ್ದಾರೆ. ಫಸ್ಟ್ ಟೈಮ್ ಫುಲ್ ಫ್ಲೆಜ್ ಡೈರೆಕ್ಷನ್ ಮಾಡಿ ಈ ತರ ಒಂದು ಔಟ್ಪುಟ್ ನಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದಾರೆ. ಬೇರೆ ಊರಿಗೆ ಹೋದಾಗ ನಮಗೆ ಸಿಗ್ತಾ ಇರೋ ರೆಸ್ಪಾನ್ಸ್ ನೋಡಿದ್ರೆ the way he is actually put effort, pre-production ಇಂದ ಇರ್ಬೋದು, ಶೂಟಿಂಗ್ ಇರ್ಬೋದು, ಅದಾದ್ಮೇಲೆ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ the way he is involved and ಅವರು ತಗೊಂಬಂದಿರೋ ಈ ಔಟ್ಪುಟ್, ಐ ಹೋಪ್ ಎಲ್ರಿಗೂ ಜುಲೈ 3rd ಅವರ ಡೆಡಿಕೇಶನ್ ರೀಚ್ ಆಗುತ್ತೆ ಅಂತ ನಾನು ನಂಬ್ತೀನಿ. ಹಾಗೆ ನಮ್ಮ ಪ್ರೊಡ್ಯೂಸರ್ಸ್ ನಿಶಿತಾ ಆ್ಯಂಡ್ ಕಿಶೋರ್, ಅವ್ರು ಕೂಡ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡಿದ್ರು ಒಂದು ಕತೆ ಮೇಲೆ, ಒಂದು ಕಾಂಟೆಂಟ್ ಮೇಲೆ ತುಂಬಾ ಭರವಸೆನ ಇಟ್ಟು, ಪ್ಯಾಷನ್ ಇಟ್ಟು, ಒಂದು ಫ್ಯಾಮಿಲಿ ತರ ಇಡೀ ಪ್ರತಿ ದಿನ ಅವ್ರ ಒಂದು ಮಗು ಇದೆ ಐರಾ ಅಂತ, ಅವರು ಶೂಟಿಂಗ್ ಸೆಟ್ ಅಲ್ಲೇ ಇರ್ತಾ ಇದ್ರು. ದಟ್ ಕೈಂಡ್ ಆಫ್ ಡೆಡಿಕೇಶನ್ ನಾನು ತುಂಬಾ ರೇರ್ ಆಗಿ ನೋಡ್ಬೋದು ಅಂತ ಹೇಳ್ಬೋದು. ಅಂಡ್ ಸರ್ ಹೇಳ್ದಂಗೆ ಸಿನಿಮಾಟೋಗ್ರಾಫರ್ ಸೌಂದರ್ ಸರ್, ಹಿ ಈಸ್ ಅ ಪರ್ಫೆಕ್ಷನಿಸ್ಟ್. ಅವರು ಒಂದು ಫ್ರೇಮಿಗೆ ಹಾಕೋ ಎಫರ್ಟ್ ಇರ್ಬೋದು, ಆ ಲೈಟಿಂಗಿಗೆ ಹಾಕೋ ಎಫರ್ಟ್ ಇರ್ಬೋದು, ಅದನ್ನ ನೋಡ್ತಾ ಇದ್ರೆ ಇಟ್ ವಾಸ್ ವೆರಿ ಇನ್ಸ್ಪೈರಿಂಗ್. ಹಾಗೆ ನಮ್ಮ ಎಲ್ಲ ಆರ್ಟಿಸ್ಟ್, ವಿನಯ್ ಸರ್ ಇದ್ದಾರೆ, ಪ್ರಸನ್ನ ಸರ್ ಇದ್ದಾರೆ, ಹಾಗೂ ನಮ್ಮ ಗರುಡರಾಮ್ ಸರ್ ಇದ್ದಾರೆ, ಅಂಡ್ ಅವರ್ ವಿರಾಟ್ ವೆಲ್ಕಮ್ ಟು ಕನ್ನಡ ಸಿನಿಮಾಸ್. ನೀವು ಥಿಯೇಟರ್ ನೋಡ್ತೀರಾ ವಿರಾಟ್ ವಿಶ್ವರೂಪ, ಹೀಸ್ ಕಿಲ್ಡ್ ಇಟ್. 2ನೇ ಸಿನಿಮಾ ಆದ್ರೂ ಯಾರು ಹೇಳಕ್ಕಾಗಲ್ಲ ಅವರು 2ನೇ ಸಿನಿಮಾದಲ್ಲಿ ಈ ತರ ಒಂದು ಪಾತ್ರನ, ಅಷ್ಟು ಕಾಂಪ್ಲಿಕೇಟೆಡ್ ಕ್ಯಾರೆಕ್ಟರ್ಸ್ನ ಮಾಡಿದ್ದಾರೆ ಅಂತ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸಚ್ ಅ ಬ್ಯೂಟಿಫುಲ್ ಅಂಡ್ ಲವ್ಲಿ ಕೋಸ್ಟರ್. ನಾಗಬಂಧಂ ಒಂದು ಪ್ರಯತ್ನ ಟು ಟೆಲ್ ಆರ್ ಹಿಸ್ಟಾರಿಕಲ್ ಸ್ಟೋರೀಸ್, ಸನಾತನ ಧರ್ಮದ ಬಗ್ಗೆ. ಅದನ್ನ ಒಂದು ಬ್ಯೂಟಿಫುಲ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್, ಅಡ್ವೆಂಚರ್, ಆಕ್ಷನ್, ಥ್ರಿಲ್ಲರ್ ಆ್ಯಂಡ್ ಆಲ್ಸೋ ಇಮೋಷನಲ್ ಡ್ರಾಮಾನ ಜೊತೆಗೆ ನಾವು ವಿಜುವಲ್ ಸ್ಪೆಕ್ಟಕಲ್ ಆಗಿ ಪ್ರೆಸೆಂಟ್ ಮಾಡ್ತಾ ಇದ್ವಿ. ಈ ಸಿನಿಮಾನ ಥಿಯೇಟರಲ್ಲಿ ಮಾತ್ರ ನೋಡಬೇಕು, ಯಾಕಂದರೆ ಥಿಯೇಟರಲ್ಲಿ ಸಿಗೋವಂಥ ಮಜಾ ಬೇರೆ ಎಲ್ಲೂ ಸಿಗಲ್ಲ. ಆ್ಯಂಡ್ ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬ್ತೀನಿ. Please come to the theaters on July 3rd and watch Nagabandham. Yeah. ತುಂಬಾ ಸ್ಕೋಪ್ ಇದೆ. ಜಸ್ಟ್ ನಾಟ್ ಆಕ್ಚುಲಿ ನನ್ನ ಪಾತ್ರನ ಮೇಕರ್ಸ್ ಒಂದು ದೇ ಕೆಪ್ ಇಟ್ ಅಂಡರ್ ರ್ಯಾಪ್ಸ್, ಬಿಕಾಸ್ ಅದು ಸಿನಿಮಾದಲ್ಲಿ ಒಂದು ಸರ್ಪ್ರೈಸ್ ಆಗಿ ಬರ್ತಾ ಇದೆ. ಬಿಕಾಸ್ ಈ ತರ ಸಿನಿಮಾದಲ್ಲಿ ಒಂದು ಎಪಿಕ್ ಸ್ಕೇಲ್ ಅಲ್ಲಿ ಇರೋ ಸಿನಿಮಾ, ಒಂದು ಹ್ಯೂಜ್ ಲಾರ್ಜರ್ ದನ್ ಲೈಫ್ ಇರೋ ಒಂದು ಪೊಟೆನ್ಷಿಯಲ್ ಇರೋ ಸಿನಿಮಾದಲ್ಲಿ ಫಾರ್ ಅ ಫೀಮೇಲ್ ಆರ್ಟಿಸ್ಟ್ಗೆ ಈ ತರ ರೈಟಿಂಗ್ ಸಿಗೋದು ತುಂಬಾ ರೇರ್. ಸೊ ಐ ಫೀಲ್ ವೆರಿ ಲಕ್ಕಿ ಅಂಡ್ ಬ್ಲೆಸ್ಡ್ ಟು ಹ್ಯಾವ್ ಗಾಟನ್ ಟು ಪ್ಲೇ ದಿಸ್ ರೋಲ್ ಅಂತ ಹೇಳ್ಬೋದು. ತುಂಬಾ ಫುಲ್ಫಿಲ್ಮೆಂಟ್, ನನಗೆ ಸಂತೃಪ್ತಿ ಸಿಕ್ಕಿದೆ ಫಸ್ಟ್. ಯಾಕೆ ಅಂತಂದ್ರೆ ಫಸ್ಟ್ ಟೈಮ್ ನನಗೆ ಒಂದು ಕ್ಲಾಸಿಕಲ್ ಡಾನ್ಸಿಂಗ್ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ಬಿಕಾಸ್ ನಾನು ಚಿಕ್ಕವಳಿರ್ಬೇಕಾದ್ರೆ ಭರತನಾಟ್ಯಂ ಕಲ್ತ್ಕೊಂಡಿದ್ದೆ, ಬಟ್ ಯಾವ ಸಿನಿಮಾದಲ್ಲೂ ಈ ರೀತಿಯಾಗಿ ಒಂದು ಪ್ರೆಸೆಂಟೇಷನ್ ಆ್ಯಂಡ್ ಪರ್ಫಾರ್ಮ್ ಮಾಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಆ್ಯಂಡ್ ಆಲ್ಸೋ ಇನ್ನೊಂದು ಸಾಂಗಲ್ಲಿ ಹೈದರಾಬಾದಿ ಫೋಕ್ ಡಾನ್ಸ್ನ ಪರ್ಫಾರ್ಮ್ ಮಾಡೋಕ್ಕೆ ಸಿಕ್ಕಿದೆ. ಸೊ
ಒಂದೇ ಸಿನಿಮಾದಲ್ಲಿ ಡಿಫ್ರೆಂಟ್ ಸ್ಟೈಲ್ ಆಫ್ ಯುನೋ ಆರ್ಟ್ ಫಾರ್ಮ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅಂತ ಹೇಳಿ ನಮ್ಮೂರಿ ಸಾಂಗ್ ನೋಡಿರ್ಬೋದು ನೀವು. ಅದಕ್ಕೆ ಆ ಸಾಂಗ್ಗೋಸ್ಕರ ಅಂಡ್ ಆಬ್ವಿಯಸ್ಲಿ ಕಪಲ್ ಆಫ್ ಅದರ್ ಸೀಕ್ವೆನ್ಸಸ್, ಬಟ್ ಮೇನ್ಲಿ ಫಾರ್ ದ ಸಾಂಗ್ ಒಂದು ಹ್ಯೂಜ್ ಸೆಟ್ ಹಾಕಿದ್ರು ನಮ್ಮ ಹೈದರಾಬಾದಲ್ಲಿ. ಅನಂತ ಪದ್ಮನಾಭ ಸ್ವಾಮಿ, ನೀವು ಕೇರಳದಲ್ಲಿದೆ ಟೆಂಪಲ್, ಆಲ್ಮೋಸ್ಟ್ ಸಿಮಿಲರ್ ಸೆಟ್ ಇತ್ತು. ಆ್ಯಂಡ್ ಒಂದು ಆಲ್ಮೋಸ್ಟ್ 5,000 ಜನ ಡಾನ್ಸರ್ಸ್ ಇದ್ರು ಆ ಸೆಟ್ಟಲ್ಲಿ. ಆ್ಯಂಡ್ ಅಥೆಂಟಿಕ್ ರಿಯಲ್ ಕೂಚಿಪುಡಿ ಡಾನ್ಸರ್ಸ್ ಆ್ಯಂಡ್ ಆಲ್ ಆಫ್ ದೀಸ್ ಡಿಫ್ರೆಂಟ್ ಫಾರ್ಮ್ ಆಫ್ ರಿಯಲ್ ಡಾನ್ಸರ್ಸ್ನ ಕರ್ಕೊಂಡ್ಬಂದಿದ್ರು ಮೇಕರ್ಸ್ ಟು ಮೇಕ್ ದ expressions and everything, to get the real kind of expressions and authentic expressions ಅಂತ ಹೇಳ್ಬೋದು. ಸೊ ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಒಳ್ಳೊಳ್ಳೆ ಸಿನಿಮಾಗಳು, ನನಗೆ ಇಷ್ಟ ಆಗುವಂಥ ಸಿನಿಮಾಗಳು, ಸಬ್ಜೆಕ್ಟ್ಸ್ಗಳು ಸಿಗ್ತಾ ಹೋಯ್ತು, ಆ ಥರ ಮಾಡ್ಕೊಂಡು ಹೋದೆ. ಮಧ್ಯದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪ್ಯಾಂಡಮಿಕ್ ಬಂತು. ಆ್ಯಂಡ್ ನನಗೆ ಪರ್ಸ್ನಲ್ ಆಗಿ ಇವಾಗ ಇಂಜುರಿ ಆಗಿರೋದ್ರಿಂದ ಟೈಮ್ ತೊಗೊಂಡೆ. ಇವಾಗ ಐ ಆಮ್ ಡೂಯಿಂಗ್ ಡಿಫ್ರೆಂಟ್ ಕೈಂಡ್ ಆಫ್ ಫಿಲ್ಮ್ಸ್, and maybe once makers also watch me in these films, I'll be able to close on something interesting. Let's see. Yeah. ಅದೇ ಇವಾಗ ಇವರಿಗೆ ಹೇಳಿದ ಹಾಗೆ ಆರ್ಟಿಸ್ಟ್ಗೆ ಸರ್ ಹೇಳಿದ್ರು, ಪ್ರಸನ್ನ ಸರ್, ಆರ್ಟಿಸ್ಟ್ಗೆ ಹಾಗೂ ಆರ್ಟ್ ಫಾರ್ಮ್ಗೆ ಒಂದು ಲ್ಯಾಂಗ್ವೇಜ್ ಅಂತ ಇಲ್ಲ, ಕಲೆನೇ ಲ್ಯಾಂಗ್ವೇಜ್ ನಮಗೆ. ಸೊ ಆ ಟೈಮಲ್ಲಿ ನನಗೆ ಯಾವ್ಯಾವ ಸಿನಿಮಾಗಳು, ಯಾವ್ಯಾವ ತಂಡಗಳಿಂದ ಲ್ಯಾಂಗ್ವೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಂಡಗಳು ನನ್ನನ್ನು ಒಳ್ಳೊಳ್ಳೆ ಕ್ಯಾರೆಕ್ಟರಲ್ಲಿ ನೋಡೋಕೆ ಇಷ್ಟಪಟ್ಟರು. ನನಗೆ ಯಾವ್ದಾವ್ದು ಇಷ್ಟ ಆಯಿತು ಅದನ್ನ ತಗೊಳ್ತಾ ಹೋದೆ. ಆ್ಯಂಡ್ ಮೋಸ್ಟ್ಲಿ ಈಗ ಕಾಲ ಕೂಡ್ ಬಂದಿದೆ ಅಂತ ಅನ್ಸುತ್ತೆ. ಸೊ ಐ ಪ್ರಾಬ್ಲಿ ಮೇಕ್ ಸಮಥಿಂಗ್ ಕೂಲ್. ಪರ್ಟಿಕ್ಯುಲರ್ ಕನ್ನಡ ಸಿನಿಮಾ ಅಂತನೂ ಅಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜ್ ಇಂದ ತುಂಬಾ ಆಫರ್ಸ್ಗಳು ಬಂದಿದೆ. ಸಾಕಷ್ಟು ರೀಸನ್ಗಳಿಂದ ನನಗೆ ಅದನ್ನ ತಗೊಳ್ಳಿಕ್ ಆಗ್ಲಿಲ್ಲ. So yeah, I'm looking forward to making something really good. Yeah. Indian production for taking up the distribution in Karnataka region. Thank you so much. ಪ್ರಶ್ನೆಗೆ ಅಂದ್ರೆ ಈ ತರ ಸಿನಿಮಾನ ಜಸ್ಟ್ 1.5 years ಅಲ್ಲಿ ಪುಲ್ ಆಫ್ ಮಾಡಿದ್ದಾರೆ ನಮ್ಮ ಟೀಮ್. ಅದು ನಮ್ಮ ಟೀಮಿಗೆ ತುಂಬಾ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂತಂದ್ರೆ ನಾಟ್ ಜಸ್ಟ್ ಶೂಟಿಂಗ್ ಸೆಟ್ಸ್ ಆಗಿರ್ಬೋದು ಅಂಡ್ CG ವರ್ಕ್, VFX ವರ್ಕ್ ಆಗಿರ್ಬೋದು, ಮತ್ತೆ ಇದು ಪ್ಯಾನ್ ಇಂಡಿಯಾ ರಿಲೀಸ್, ನಾಟ್ ಜಸ್ಟ್ ಒನ್ ರೀಜನ್, ಹೈದರಾಬಾದ್ ಆಗಿರ್ಬೋದು, ಕರ್ನಾಟಕ, ಚೆನ್ನೈ ಅಲ್ಲ, ಇಡೀ ಇಂಡಿಯಾದಲ್ಲಿ ರಿಲೀಸ್ ಮಾಡ್ತಾ ಇದೀವಿ. ಅದೇ ಏನಕ್ಕೆ ಅಂತ ಅಂದ್ರೆ ಬೆಸ್ಟ್ ಔಟ್ಪುಟ್ ತಗೊಂಬರೋದಕ್ಕೆ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ಸೆಂಡ್ ವಿಶಸ್ ಥ್ರೂ ಅಸ್. ಯಾಕೆಂತ ಅಂದ್ರೆ ಬೇಸಿಕಲಿ ಆಲ್ಮೋಸ್ಟ್ ಒಂದು 2 ವರ್ಷ 3 ವರ್ಷ ತಗೊಳ್ಳೋ ಸಿನಿಮಾನ 1.5 ವರ್ಷದಲ್ಲಿ ಫಿನಿಶ್ ಮಾಡಿದ್ದೀವಿ. ಆ್ಯಂಡ್ ಅದನ್ನ ನಾವು ಆಡಿಯನ್ಸ್ ಮುಂದೆ ಬಂದ ತಕ್ಷಣ ಯಾವುದೇ ರೀತಿಯಾದ ಒಂದು ಕೊರತೆ ಇರಬಾರ್ದು ಅಂತ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಆಲ್ ಆರ್ ಟೀಮ್ ಆರ್ ಜಸ್ಟ್ ಸ್ಲೀಪಿಂಗ್ ಫಾರ್ 4 hours 3 hours ಆ್ಯಕ್ಚುಲೇ ಇದ್ದಾರೆ. ಯಾವಾಗಲೂ ಬರಬೇಕಾದ್ರೆ ಪ್ಲೀಸ್ ಕನ್ವೆ ಆರ್ ವಿಶಸ್ ಅಂತ ಹೇಳ್ಬಿಟ್ಟೆ ಕಳಿಸಿದ್ದಾರೆ. ಸೊ ಐ ಹೋಪ್ ದಟ್ ರೀಚಸ್ ಎವ್ರಿಬಡಿ. ಪಾರ್ಟ್ ಆಗಿರ್ಬೋದು, ಬಟ್ ಬಿಯಾಂಡ್ ದ್ಯಾಟ್ ಇಟ್ ಹ್ಯಾಸ್ ಅ ಬ್ಯೂಟಿಫುಲ್ ಡ್ರಾಮಾ, ಬ್ಯೂಟಿಫುಲ್ ಸ್ಟೋರಿ, ಅ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್, ಎಡ್ಜ್ ಆಫ್ ದ ಸೀಟ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಒಂದು ಸಿನಿಮಾ. And we have a beautiful soul in this movie. Yeah. I had seen so many movies. Recently, I watched KGF 1, 2, and Kantara 1, 2, Chapter 1. Who is your favorite actor in Karnataka and whom do you admire the most? Yes, Yash is my favorite actor because I've seen KGF 1, 2, so I became a fan of him. ಆಲ್ಮೋಸ್ಟ್ 3 years ಮುಂಚೆ ಆಗಿದ್ದು. ಇಟ್ ವಾಸ್ ಇನಿಷಿಯಲಿ ಸ್ವಲ್ಪ ಕಷ್ಟ ಆಯಿತು, ಬಟ್ ಐ ವರ್ಕ್ಡ್ ಬಿಯಾಂಡ್ ದ್ಯಾಟ್. ನೌ ಐ ಆಮ್ ವೆರಿ ಸ್ಟ್ರಾಂಗ್. ಅದಾದ್ಮೇಲೆ ನಾಗಬಂಧಮ್ ಆ್ಯಂಡ್ ಐ ಆಲ್ಸೋ
ಆಲ್ಸೋ ಇನ್ನೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಬರ್ತಾ ಇದೆ ಸ್ವಯಂಭೂ ಅಂತ. ಆಲ್ಮೋಸ್ಟ್ 2.5 years ಇಂದ ಶೂಟಿಂಗ್ ಮಾಡ್ತಾ ಇದ್ದೀನಿ 2 ಸಿನಿಮಾಗೂ. ಸೊ ನಾಗಬಂಧಂ ಬರೋಷ್ಟೊತ್ತಿಗೆ ಐ ವಾಸ್ ಪ್ರಿಟಿ ಮಚ್ ಓವರ್ ಎವ್ರಿಥಿಂಗ್. ಸೊ ದ್ಯಾಟ್ ಫೇಸ್ ವಾಸ್ ಡಿಫಿಕಲ್ಟ್ ಬಟ್ ಯೆಟ್ ಲಾಟ್ ಆಫ್ revelation and I've evolved as a person ಅಂತ ಹೇಳ್ಬೋದು. Now I'm very much eager to be in the theatres in front of my audience. Thank you so much. I wouldn't say come back because I was here. But yeah, market wise, thank you so much. Aishwarya Menon, Dakshin Agarkar playing this movie and working with Anasuya, Jagpati Babu, Sai Manjrekar garu and a lot of actors, Mahesh Makkar and Kiara, John Cocaine, John Vijay, Murli Sharma, Jagpati Babu, I told, and yeah, so many artists and Rishabh played fantastic character in this movie. Yes. Thank you so much once again. ಇದೀಗ ಒಂದು ಗ್ರೂಪ್ ಫೋಟೋ. ವೆಲ್ಕಮ್ ಟು ಕರ್ನಾಟಕ, ವೆಲ್ಕಮ್ ಟು ಬ್ಯಾಂಗ್ಳೂರ್. ನಮ್ಮ ಮೇಡಮ್ ಇಲ್ಲಿಯವರೇ, ನಿಮಗೂ ವೆಲ್ಕಮ್. ಕಲಾವಿದರಿಗೆ ಭಾಷೆಯ ಗಡಿ ಇಲ್ಲ, ಕಲೆಗೆ ಭಾಷೆಯ ಹಂಗಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮ ಈ ನಾಗಬಂಧಂ ಚಿತ್ರದಲ್ಲಿ ಥ್ರೂಔಟ್ ಇಂಡಿಯಾದಿಂದ ಒಂದಷ್ಟು ರಾಜ್ಯಗಳಿಂದ ಅಷ್ಟು ಕಲಾವಿದರಿಗೆ ಅವಕಾಶ ಸಿಕ್ಕಿದೆ. ಅದೇ ರೀತಿ ನಮ್ಮ ಕರ್ನಾಟಕದಿಂದ ನಾನು, ವಿನಯ್ ಸರ್, ಗರುಡ ರಾಮ್ ಸರ್, ಅವಿನಾಶ್ ಅವರು, ನನ್ನ ಪಾತ್ರದ ಗುರುಗಳಾಗಿ ರವಿಶಂಕರ್ ಸರ್, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ದು. ಆ್ಯಂಡ್ ನಾಗಬಂಧಂ ನಾವು ಟ್ರೈಲರಲ್ಲೇ ನೋಡಿದಾಗೆ ತುಂಬ ವೈಭವೀಕರಣ ಕಾಣಿಸ್ತಿದೆ. ಅದೇ ರೀತಿ ಓವರಾಲ್ ಸ್ಟೋರಿ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಒಂದು ಅಚ್ಚರಿ ಮೂಡಿಸುವಂತ ಫ್ಯಾಕ್ಟರ್ನ ಒಂದು ಬೇಸ್ ಲೈನ್ ಆಗಿ ಇಟ್ಕೊಂಡು ಸಿನಿಮಾನ ಮಾಡಿದ್ದಾರೆ. ತುಂಬಾ ಒಳ್ಳೆ ಕತೆ. ನನ್ನ ಪಾತ್ರದ ಬಗ್ಗೆ ಹೇಳೋದಿದ್ರೆ ನಾಗ ಸಾಧುವಿನ ಪಾತ್ರ ಮಾಡಿದ್ದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಂತ ಪಾತ್ರ, ಭಕ್ತಿಪೂರ್ವಕವಾಗಿ ಮಾಡಿದಂತ ಪಾತ್ರ ಅಂತ ಹೇಳ್ಬೋದು. ಯಾಕಂದ್ರೆ ನಾಗ ಸಾಧುಗಳು ಎಷ್ಟು ಪವರ್ಫುಲ್ ಅಂತೇಳಿ ನಮ್ಗೆಲ್ರಿಗೂ ಗೊತ್ತಿದೆ. ಅಂತ ಒಳ್ಳೆ ಪಾತ್ರವನ್ನು ಮಾಡುವಂತ ಅವಕಾಶ ಸಿಕ್ತು. ಸೊ ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಆದಂತ ಅಭಿಷೇಕ್ ಸರ್ಗೆ ಥ್ಯಾಂಕ್ ಯು, ಪ್ರೊಡಕ್ಷನ್ ಹೌಸ್ ನಿಕ್ ಸ್ಟುಡಿಯೋಗೆ ಥ್ಯಾಂಕ್ ಯು, ಅಂಡ್ ವಿರಾಟ್ ಸರ್ ಥ್ಯಾಂಕ್ ಯು ಸೋ ಮಚ್. ನೈಸ್ ವರ್ಕಿಂಗ್ ವಿತ್ ಯು ಸರ್. ಜೊತೆ ಒಂದು ವಿರಾಟ್ ಅವ್ರು ಹೇಳಿದಂಗೆ ಅದೇ ಇದೊಂದು ಒಳ್ಳೆ ಚಾಲೆಂಜ್ ನನಗೆ. ಫಸ್ಟು ನಿಶಿತಾ ಮ್ಯಾಮ್ ಏನ್ರಿ ಭಯಾನಕವಾಗಿ ಕಾಣ್ತೀರಾ ನೀವು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಅಲ್ವಾ ಸರ್ ನಾನು ತಗೊಂತ ಹೇಳಿ ಸರ್. ಫಸ್ಟ್ ನನಗೆ ಅಪ್ರೋಚ್ ಮಾಡಿದ್ದು ನಿಶಿತಾ ಮ್ಯಾಮ್. ಅವ್ರು ಹೇಳಿದಾಗ ಐ ಕುಡಂಟ್ ಸೇ, ಅಷ್ಟು ಚೆನ್ನಾಗಿ ಹೇಳಿದ್ರು ಕ್ಯಾರೆಕ್ಟರ್ ಬಗ್ಗೆ. ಸೊ ಚೆನ್ನಾಗಿದೆಯಲ್ಲ ಅಂತ ಅಲ್ಲಿ ಹೋದಾಗ ಲುಕ್ ಟೆಸ್ಟ್ ಮಾಡಿಸಿದ್ರು ಅಭಿಷೇಕ್ ಡೈರೆಕ್ಟರ್. ಸೊ ಆ ಲುಕ್ ಟೆಸ್ಟ್ ನೋಡಿ ನನಗೆ ಅನಿಸ್ತು ಇದೇನು ಹಿಂಗಿದೆ ಇದು ಅಂತ. ಆಮೇಲೆ ಆ ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ಪಾರ್ಟ್ ಅಂಡ್ ಪಾರ್ಟ್ ಅದು ಆರ್ಟಿಸ್ಟ್ ಅಂದಮೇಲೆ ಕಷ್ಟಗಳು ಇದ್ದೇ ಇರುತ್ತೆ. ಬಟ್ ಎಲ್ಲ ಮೂವಿಗಿಂತ ಇದರಲ್ಲಿ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿದ್ದೀನಿ ಅಂತ ನನಗನ್ನಿಸ್ತು. ಎಲ್ಲ ಇಲ್ಲಿವರೆಗೂ ಮಾಡಿರೋ ಮೂವಿಗಳು ಎಲ್ಲದಕ್ಕಿಂತ ಈ ಮೂವಿಲಿ ಎಫರ್ಟ್ ತುಂಬ ಜಾಸ್ತಿನೇ ಹಾಕಿದ್ದೀನಿ. ನಾನು ಒಂದು ಎಷ್ಟು ದಿನ ಅಂದರೆ ಒಂದು 15 to 16 days ಮಾಡಿರ್ಬೋದು. Okay. Virat sir, finally please tell us more about the other actors as well. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ಹಾಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಾಗಬಂಧಂ ಚಿತ್ರದ ಮೇಲೆ ಇರಲಿ. ಇದೇ ಜುಲೈ 3ನೇ ತಾರೀಕಿಗೆ ರಿಲೀಸ್ ಆಗ್ತಿದೆ. ತಮಿಳು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಆಶೀರ್ವಾದಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. Thank you, Bajrangi Prasanna sir.